ನಮಸ್ಕಾರ, ವೆಲ್ಕಮ್ ಟು ಲಿಕ್ವಿ ಮೋಲಿ. 4 ಸ್ಟೇಜ್ ಪರ್ಫಾರ್ಮೆನ್ಸ್ ಪ್ಯಾಕೇಜ್ ರಾಯಲ್ ಎನ್ಫೀಲ್ಡ್ 350cc ಹೇಗೆ ಉಪಯೋಗ ಮಾಡಬೇಕಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಸ್ಟೆಪ್ 1, ಇಂಜಿನ್ ಫ್ಲಶ್. ಈ ಲಿಕ್ವಿ ಮೋಲಿ ಇಂಜಿನ್ ಫ್ಲಶ್ 80 ml ಇದು ಹಳೆ ಇಂಜಿನ್ ಆಯಿಲಲ್ಲೇ ಮಿಕ್ಸ್ ಮಾಡಿಕೊಳ್ಳಿ. 10 ನಿಮಿಷ ಗಾಡಿ ಸ್ಟಾರ್ಟಲ್ಲಿಕ್ಕಿ. ಈ ಸಮಯದಲ್ಲಿ ಇಂಜಿನ್ ಆಯಿಲ್ ಇರುವ ಎಲ್ಲ ಭಾಗಕ್ಕೂ ಸ್ಪ್ರೆಡ್ ಆಗುತ್ತೆ. ಹಳೆ ಆಯಿಲ್ ಇರುವ ಥಿಕ್ನೆಸ್ ಕಡಿಮೆ ಆಗುತ್ತೆ. ಎಲ್ಲ ಇಂಪ್ಯೂರಿಟೀಸು ಕ್ಲಿಯರ್ ಆಗುತ್ತೆ. ಅದಕ್ಕೆ 10 ನಿಮಿಷ ಗಾಡಿಯನ್ನು ಆನ್ನಲ್ಲಿ ಇಕ್ಕಿ. ಆಮೇಲೆ ಹಳೆ ಇಂಜಿನ್ ಆಯಿಲನ್ನು ರಿಮೂವ್ ಮಾಡಿ. ಇಂಜಿನ್ ಫ್ಲಶ್ ಅನ್ನೋದು ಸುಮಾರು ಜನಕ್ಕೆ ಗೊತ್ತಿಲ್ಲ. ಇಂಜಿನ್ ಫ್ಲಶ್ ಅನ್ನೋದು ಕಾರ್ಬನ್ ಡೆಪಾಸಿಟ್ನ ರಿಮೂವ್ ಮಾಡುತ್ತೆ, ಮೆಟಲ್ ಡೆಪಾಸಿಟ್ನ ರಿಮೂವ್ ಮಾಡುತ್ತೆ, ಸ್ಲಜ್ ರಿಮೂವ್ ಮಾಡುತ್ತೆ. ನಿಮಗೆ ಇಂಜಿನ್ ಲೈಫು ಚೆನ್ನಾಗಿರುತ್ತೆ. ಇಂಜಿನ್ನ ರಿಮೂವ್ ಮಾಡದೆ ನೀವು ಇಂಜಿನ್ ಫ್ಲಶ್ನ ಯೂಸ್ ಮಾಡಬಹುದು. ಇವಾಗ ಹೇಗೆ ಯೂಸ್ ಮಾಡಬೇಕಂತ ತೋರಿಸ್ತೀವಿ. ಇಂಜಿನ್ ಫ್ಲಶಲ್ಲಿರುವ ಅಡ್ವಾಂಟೇಜಸ್: ನಿಮಗೆ ಹೊಸ ಇಂಜಿನ್ ಥರ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ, ಮೈಲೇಜ್ ಇಂಪ್ರೂವ್ ಆಗುತ್ತೆ, ಇಂಜಿನ್ ಲೈಫು ಚೆನ್ನಾಗಿರುತ್ತೆ, ಮತ್ತು ಹೊಸ ಆಯಿಲು ಇಂಜಿನಿಗೆ ಚೆನ್ನಾಗಿರುತ್ತೆ. ಇಂಜಿನಲ್ಲಿರುವ ಫ್ರಿಕ್ಷನ್ ಕಡಿಮೆ ಆಗುತ್ತೆ, ಇಂಜಿನ್ ವೈಬ್ರೇಷನ್ ಬರಲ್ಲ, ಇಂಜಿನಲ್ಲಿರುವ ಸೌಂಡನ್ನು ಕಂಟ್ರೋಲ್ ಮಾಡುತ್ತೆ. ಲಿಕ್ವಿ ಮೋಲಿ 80 ml ಇಂಜಿನ್ ಫ್ಲಶ್ 100% ಸೇಫ್. ಇದು ಕಂಪ್ಲೀಟ್ಲಿ ಜರ್ಮನಿಯಲ್ಲಿ ತಯಾರಿಸೋದು. ಈ ಇಂಜಿನ್ ಫ್ಲಶ್ ಎಲ್ಲ 4 ಸ್ಟ್ರೋಕ್ ಗಾಡಿಗೆ ಯೂಸ್ ಮಾಡಬಹುದು. ಇಂಜಿನ್ ಫ್ಲಶ್ ಅಪ್ರಾಕ್ಸಿಮೇಟ್ಲಿ 299 rupees ಆಗುತ್ತೆ. ನಿಮಗೆ 10,000 to 15,000 ಕಿಲೋಮೀಟರ್ ಇಂಜಿನ್ ಫ್ಲಶನ್ನು ಯೂಸ್ ಮಾಡಿದ್ರೆ ನಿಮಗೆ ಇಂಜಿನ್ ಲೈಫು ಚೆನ್ನಾಗಿರುತ್ತೆ. ಮತ್ತು ಇಂಜಿನಲ್ಲಿರುವ ಗ್ಯಾಸ್ಕೆಟ್, ರಬ್ಬರ್ ಸೀಲೆನ್ಸ್ ಏನೋ ಡ್ಯಾಮೇಜ್ ಆಗಲ್ಲ. ಇದು 100% ಪೆಟ್ರೋಲಿಯಂ ಡಿಟರ್ಜೆಂಟ್ ಬೇಸು. ಕಂಪಲ್ಸರಿ ಫಿಲ್ಟರ್ ಚೇಂಜ್ ಮಾಡಬೇಕು. ಸ್ಟೆಪ್ 2, ಇಂಜಿನ್ ಆಯಿಲ್. ನಾವು ಇವಾಗ ಲಿಕ್ವಿ ಮೋಲಿ ಇಂಜಿನ್ ಆಯಿಲ್ನ ಹೇಗೆ ಯೂಸ್ ಮಾಡಬೇಕಂತ ತೋರಿಸ್ತೀವಿ. ನಾವು ಇವಾಗ 15W50 ಲಿಕ್ವಿ ಮೋಲಿ ಆಯಿಲ್, ಇದು ಹೈಡ್ರೋ ಕ್ರ್ಯಾಕ್ ವರ್ಷನ್ ಇಂಜಿನ್ ಆಯಿಲ್. ಇದು ಮೋಟೋ ಜಿಪಿಯಲ್ಲಿ Moto 2 ಮತ್ತು Moto 3ಗೆ ಅಫಿಷಿಯಲ್ ಲೂಬ್ರಿಕೆಂಟ್. ಇದು ಹೈಡ್ರೋ ಕ್ರ್ಯಾಕ್ ವರ್ಷನ್ ನಿಮಗೆ 6000 ಕಿಲೋಮೀಟರ್ವರೆಗೂ ಅಂದರೆ 6000 ಕಿಲೋಮೀಟರ್ವರೆಗೂ ಆಯಿಲ್ ಯೂಸ್ ಆಗುತ್ತೆ. ಮತ್ತೆ 6000 ಕಿಲೋಮೀಟರ್ ಆದ ಮೇಲೆ ನೀವು ತಿರ್ಗಾ ಆಯಿಲ್ ಚೇಂಜ್ ಮಾಡಬಹುದು. ಸ್ಟೆಪ್ 3, ಆಯಿಲ್ ಅಡಿಟಿವ್. ಇವಾಗ ಆಯಿಲ್ ಅಡಿಟಿವ್ ಹೇಗೆ ಯೂಸ್ ಮಾಡಬೇಕಂತ ತೋರಿಸ್ತೀವಿ. ಸ್ಟೆಪ್ 4, ಫ್ಯೂಲ್ ಸಿಸ್ಟಮ್ ಟ್ರೀಟ್ಮೆಂಟ್ ಹೇಗೆ ಯೂಸ್ ಮಾಡಬೇಕಂತ ತೋರಿಸ್ತೀವಿ. 80 ml ಲಿಕ್ವಿ ಮೋಲಿ ಸ್ಪೀಡ್ ಅಡಿಕ್ಟಿವ್. ಇದು ಪೆಟ್ರೋಲ್ ಟ್ಯಾಂಕಲ್ಲಿ ಹಾಕಬೇಕು. ಇದು ಇಂಜೆಕ್ಟರ್ ಮತ್ತು ಕಾರ್ಬೊರೇಟರಲ್ಲಿ ಇರುವ ಕಾರ್ಬನ್ ಡೆಪಾಸಿಟ್ ರಿಮೂವ್ ಮಾಡುತ್ತೆ. ಇದು ಫ್ಯೂಲ್ ಸಿಸ್ಟಮನ್ನು ಕ್ಲೀನ್ ಮಾಡುತ್ತೆ ಮತ್ತು ಥ್ರಾಟಲ್ ರೆಸ್ಪಾನ್ಸ್ ಇಂಪ್ರೂವ್ ಆಗುತ್ತೆ. ಇವಾಗ ನೋಡಿರುವ ಸ್ಟೆಪ್ 1, 2 and 3 and 4 ಯೂಸ್ ಮಾಡಿದ್ರೆ ನಿಮ್ಮ ಗಾಡಿ ಪರ್ಫಾರ್ಮೆನ್ಸ್, ಮೈಲೇಜ್
ಹೀಟ್ ರಿಡಕ್ಷನ್ ಚೆನ್ನಾಗಿರುತ್ತೆ. ವಂದನೆಗಳು.